ಕರ್ನಾಟಕದಿಂದ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಹೈಕಮಾಂಡ್ನಿಂದ ಅಧಿಕೃತವಾದಂಥ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಅಲ್ಲಿಗೆ ಒಂದಾದ ನಂತರದಲ್ಲಿ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಎಐಸಿಸಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಹೈಕಮಾಂಡ್ನಿಂದ ಅಧಿಕೃತವಾದಂಥ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಬಿಕಾಸ್ ಸಾಕಷ್ಟು ಲೆಕ್ಕಾಚಾರಗಳಿತ್ತು, ಯಾರಿಗೆ ಕೊಡಬೇಕು, ಏನು ಎತ್ತ ಅನ್ನುವಂಥದ್ದು, ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕೃತವಾದಂಥ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಗೊಂದಲ ಇತ್ತು. ಅದಾದ ನಂತರದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಎಲೆಕ್ಷನ್ ಏನಿದೆ, ಆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಅಭ್ಯರ್ಥಿಗಳ ಪಟ್ಟಿಯನ್ನು ಅಧಿಕೃತವಾಗಿ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್. ಆಲ್ಮೋಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದೇ ಇರ್ತಾರೆ, ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಚಿಂತನೆ ನಡೆಸಿತ್ತು. ಬಟ್ ಹಾಗೋ ಹೀಗೋ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇತ್ತಲ್ಲ, ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಬೆಳವಣಿಗೆಗಳ ನಡುವೆ ಈಗ ಒಂದೊಂದಾಗೇನೆ ಎಲ್ಲ ವಿಚಾರಗಳಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಧಿಕೃತವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಸೊ ಆ ಮೂಲಕ ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಿಂದ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗ್ತಾ ಇತ್ತಲ್ಲ, ಅಲ್ಲೂ ಕೂಡ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಅಧಿಕೃತವಾದಂಥ ಪಟ್ಟಿ ರಿಲೀಸ್ ಆಗಿದೆ. ಸೊ ನಿರೀಕ್ಷೆ ಮಾಡದಂತೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರಿದೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್. ನೋಡಿ, ಸಾಕಷ್ಟು ಬೆಳವಣಿಗೆಗಳ ನಡುವೆ ಈಗ ಒಂದೊಂದೇ ವಿಚಾರಗಳು ಅನೌನ್ಸ್ ಆಗ್ತಾ ಇರೋದು. ಬಿಕಾಸ್ ರಾಜ್ಯದಲ್ಲಾದಂತಹ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಅದರಲ್ಲೂ ಈಗ ಮುಂಬರುವಂಥ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಅದರಲ್ಲೂ ಅಭ್ಯರ್ಥಿಗಳು ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರವಾಗಿಯೇ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಂತೂ ಮುಂಚೆನೇ ನಿರೀಕ್ಷೆ ಮಾಡಲಾಗಿತ್ತು. ಅದೇ ಪ್ರಕಾರವಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಫೈನಲ್ ಮಾಡುವಂಥ ಕೆಲಸವನ್ನು ಎಐಸಿಸಿ ಮಾಡಿದೆ. ಅಲ್ಲಿಗೆ ಹೈಕಮಾಂಡ್ನಿಂದ ಅಧಿಕೃತವಾದಂಥ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಹಾಗೆಯೇ ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಇವರು 3 ಮಂದಿಯನ್ನು ಈಗ ಘೋಷಣೆ ಮಾಡುವಂಥ ಕೆಲಸ ಆಗಿದೆ. ಸೊ ಅಲ್ಲಿಗೆ ಯಾರನ್ನು ಆಯ್ಕೆ ಮಾಡಬೇಕು ಅಥವಾ ಅಭ್ಯರ್ಥಿಗಳು ಯಾರನ್ನು ಮಾಡಬೇಕು ಅನ್ನುವಂಥ ವಿಚಾರವಾಗಿಯೇ ಸಾಕಷ್ಟು ಚರ್ಚೆಗಳಾಗಿತ್ತು. ಸೊ ಅಲ್ಲೀಗ ಅಧಿಕೃತ ಪಟ್ಟಿ ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿದೆ ನೋಡಿ, ಕರ್ನಾಟಕದಿಂದ 3 ಮಂದಿ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್, ಮಲ್ಲಿಕಾರ್ಜುನ್ ಖರ್ಗೆ. ಇನ್ನುಳಿದಂತೆ ಮಧ್ಯಪ್ರದೇಶ, ರಾಜಸ್ಥಾನ್, ತಮಿಳುನಾಡು, ಜಾರ್ಖಂಡ್ ಎಲ್ಲ ಕಡೆಯೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ಕೆಲಸ ಎಐಸಿಸಿ ಮಾಡಿದೆ. ಸೊ ಆ ಪ್ರಕಾರ ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್ನು, ರಾಜಸ್ಥಾನಿಂದ ನೀರಜ್ ದಂಗಿ, ಹಾಗೆಯೇ ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ, ಇನ್ನು ಜಾರ್ಖಂಡ್ನಿಂದ ಪ್ರಣವ್ ಝಾ. ಸೊ ಅಲ್ಲಿಗೆ ಒಟ್ಟು ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ್, ತಮಿಳುನಾಡು, ಜಾರ್ಖಂಡ್. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಹಾಗೆಯೇ ಮನ್ಸೂರ್ ಅಲಿ ಖಾನ್. ಸೊ ಇದು ಕಾಂಗ್ರೆಸ್ ಹೈಕಮಾಂಡ್ನ ಅಧಿಕೃತ ಪಟ್ಟಿ ರಿಲೀಸ್ ಆಗಿದೆ. ಸೊ ಆ ಮೂಲಕ
ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಫೈನಲ್ ಮಾಡುವಂಥ ಕೆಲಸ ಕೂಡ ಹೈಕಮಾಂಡ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ನಿರೀಕ್ಷೆ ಮಾಡದಂತೆ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಇವರನ್ನ ಆಯ್ಕೆ ಮಾಡಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಜೂನ್ 18ಕ್ಕೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆಗೆ ಈಗ ಕಾಂಗ್ರೆಸ್ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡಿರುವಂತದ್ದು. ಕರ್ನಾಟಕದ ಜೊತೆಗೆ ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳ ಹೆಸರನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೆ ರಾಜ್ಯಸಭೆಗೆ ಮುಂದುವರಿಸಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊದಲ ಸ್ಥಾನದಲ್ಲಿ ಅವರನ್ನ ಒಂದು ಹೆಸರನ್ನ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಪವನ್ ಖೇರಾ ದೆಹಲಿ ಮೂಲದ ಕಾಂಗ್ರೆಸ್ನ ಸ್ಪೋಕ್ ಪರ್ಸನ್ ಆಗಿರುವಂತಹ ದೆಹಲಿ ಪವನ್ ಖೇರಾ ಅವರಿಗೆ ರಾಜ್ಯದಿಂದ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವಾರು ನಾಯಕರನ್ನ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿತ್ತು. ಜೊತೆಗೆ ಮನ್ಸೂರ್ ಅಲಿ ಖಾನ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿ PC ಮೋಹನ್ ಅವರ ವಿರುದ್ಧ ಸೋಲನ್ನ ಕಂಡಿದ್ರು. ಹೀಗಾಗಿ ಅವರಿಗೆ ಈಗ ಲೋಕಸಭೆಯಲ್ಲಿ ಸೋಲನ್ನ ಕಂಡಂತಹ ಮನ್ಸೂರ್ ಅಲಿ ಖಾನ್ ಅವರಿಗೆ ಈಗ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ನಾಮಪತ್ರ ಸಲ್ಲಿಕೆ ಇರೋದ್ರಿಂದ ಅಧಿಕೃತವಾಗಿ ಅಂತಿಮವಾಗಿ ಈಗ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇರಾ ಅವರ ನಾಮಪತ್ರ ಇಲ್ಲಿ ಸಲ್ಲಿಕೆ ಆಗುವಂತದ್ದು. ಪ್ರಮುಖವಾಗಿ YS ಶರ್ಮಿಳಾ ಅವರ ಹೆಸರು ಕೂಡ ಬಹಳಷ್ಟು ಈ ಒಂದು ವಿಚಾರದಲ್ಲಿ ಓಡಾಡ್ತಾ ಇತ್ತು. ರಾಜ್ಯದಿಂದ ಆಂಧ್ರದ YS ಶರ್ಮಿಳಾ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ 3ನೇ ಸ್ಥಾನಕ್ಕೆ ಪವನ್ ಖೇರಾ ಮತ್ತೆ ಶರ್ಮಿಳಾ ಅವರ ಹೆಸರು ಪೈಪೋಟಿಯಲ್ಲಿದ್ದರಿಂದ ಈಗ ದೆಹಲಿ ಮೂಲದ ಪವನ್ ಖೇರಾ ಅವರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೂನ್ 18ರಂದು ಈ ಒಂದು ಚುನಾವಣೆ ನಡೆದರೆ ಜೂನ್ 20ಕ್ಕೆ ಫಲಿತಾಂಶ ಬರುವಂತದ್ದು. ನಾಳೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ರಾಜ್ಯದ ಹಲವಾರು ಗಣ್ಯರು ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 3 ಸ್ಥಾನಗಳು ಕೂಡ ಖಚಿತವಾಗಿ ಗೆಲ್ಲುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ನ ಬಹುಮತ ಹೆಚ್ಚಾಗಿದೆ. ಜೊತೆಗೆ ಬಿಜೆಪಿ JDS ನಿಂದಲೂ ಕೂಡ ಅಭ್ಯರ್ಥಿಗಳಿರುವಂತದ್ದು. ದೇವೇಗೌಡರಿಗೆ ಒಂದಿಷ್ಟು ಅವಕಾಶವನ್ನ ಮಾಡಿಕೊಳ್ಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿ ಸದಾನಂದ ಗೌಡ ಮತ್ತೆ ಸುಮಲತಾ ಅವರಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನುವಂಥದ್ದು ಚರ್ಚೆ ಇರುವಂತದ್ದು. ಹೀಗಾಗಿ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. 3 ಕೂಡ ರಾಜ್ಯಸಭೆಗೆ ಆಯ್ಕೆ ಆಗುವಂತದ್ದು ಖಚಿತ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ನಾಳೆ ನಾಮಪತ್ರ ಸಲ್ಲಿಕೆ ಆದ ಬಳಿಕ 3 ಕೂಡ ರಾಜ್ಯಸಭೆಗೆ ಆಯ್ಕೆ ಆಗುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.